ಈಗೀಗ ಚಳಿ ಕಮ್ಮಿ ಆಗಿದೆ, ಸ್ವಲ್ಪ ಸೆಕೆ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಹಾಗಾಗಿ ರಾತ್ರಿ ಹೊತ್ತು ಸಮನ್ವಿ ಅನಿರುದ್ಧ ಇಬ್ರು ಆಚೆ ಆಟ ಆಡ್ಕೊಂಡು ಊಟ ಮಾಡ್ತಿರ್ತಾರೆ. ಅವರಿಬ್ರಿಗೂ ಊಟ ಮಾಡಿಸೋದೇ ನನಗೊಂದು ದೊಡ್ಡ ಟಾಸ್ಕ್. ದಿನ ಊಟದ ಸಮಯದಲ್ಲಿ ಏನೊಂದು ಹೊಸ ಆಟ ಕಂಡುಹಿಡಿಯೋಣ ಅಂತಾನೆ ಯೋಚನೆ ಮಾಡ್ತಾ ಇರ್ತೀನಿ. ಅವ್ರು ಊಟ ಮಾಡಿದ್ರೆ ನಾವು ಅರ್ಧ ಊಟ ಮಾಡಿದಷ್ಟು ನೆಮ್ಮದಿ ಅನಿಸುತ್ತೆ. ಊಟ ಎಲ್ಲ ಮುಗಿಸಿ ಸ್ವಲ್ಪ ತರಕಾರಿಗಳೆಲ್ಲ ತಂದಿದ್ದೆ, ಅದನ್ನೆಲ್ಲ ತೆಗೆದಿಟ್ಬಿಡೋಣ ಅಂತ ತೆಗೆದಿಟ್ಕೊಳ್ತಾ ಇದ್ದೀನಿ. ಜೊತೆಗೆ ಮಕ್ಕಳಿಬ್ರು ಕೂತ್ಕೊಂಡು ನನ್ನ ಜೊತೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತು ಮೊನ್ನೆ ದಿನ ವಿಡಿಯೋ ನೋಡಿಬಿಟ್ಟು ಮಗುನ ಆ ಥರ ಡಬ್ಲ್ಯೂ ಶೇಪಲ್ಲಿ ಕೂರಿಸ್ಬೇಡಿ, ಡಾಕ್ಟರ್ಗಳು ಹೇಳ್ತಿದ್ರು ಒಳ್ಳೇದಲ್ಲ ಅಂತ ಸುಮಾರು ಜನ ಹೇಳಿದ್ರಿ ನನಗೆ. ಆ್ಯಕ್ಚುಲಿ ಹೇಳ್ತಾರೆ ಇಂಟರ್ನೆಟ್ಟಲ್ಲಿ ಸುಮಾರು ಜನ ಡಾಕ್ಟರ್ಸ್ ಆ ಥರ ಕೂತ್ಕೊಳ್ಬಾರ್ದು ಅಂತ. ಆದರೆ ಸದಾ ಆ ಥರ ಕೂತ್ಕೊಳ್ಳೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಆದರೆ ಯಾವಾಗಲೂ ಒಂದ್ಸಲಿ ಆ ಥರ ಕೂತ್ಕೊಳ್ಳೋದ್ರಿಂದ ಆ ಥರ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಎಲ್ಲ ಏನೂ ಆಗಲ್ಲ. ನಾನು ನಮ್ಮ ಪೀಡಿಯಾಟ್ರಿಷಿಯನ್ ಕೂಡ ಕನ್ಸಲ್ಟ್ ಮಾಡಿದ್ದೀನಿ ಇದ್ರ ಬಗ್ಗೆ. ಆದಷ್ಟು ಈ ಥರ ಪೊಸಿಷನಲ್ಲಿ ಕೂತಿದ್ದಾಗ ಚೇಂಜ್ ಮಾಡಿ ಕೂರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೂ ಕೆಲವು ಸಲ ನಮಗೂ ಕೆಲಸದ ಬರದಲ್ಲಿ ಗಮನ ಹೋಗಲ್ಲ, ಹಾಗಾಗಿ ಕೆಲವು ಸಲ ಆ ಥರ ಕೂತ್ಕೊಳ್ತವೆ ಮಕ್ಕಳುಗಳು.